ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ಯಾವ ರೀತಿ ಮಾಡಬೇಕು, ಹಾಗೆಯೇ ಮಲ್ಲಿಗೆ ಗಿಡಗಳನ್ನು ನಾವು ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ನಾವು ನೆಟ್ಟಿರ್ತೇವೆ. ನೆಡುವಂತಹ ಕ್ರಮಗಳನ್ನು ಸರಿಯಾಗಿ ಮಾಡದೇ ಇದ್ದಾಗ ನಮ್ಮ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ನೀರು ನಿಲ್ಲುವಂತಹ ಸಾಧ್ಯತೆ ಇರ್ತದೆ. ಅಂದರೆ ಹೋಲ್ಗಳು ಬ್ಲಾಕ್ ಆಗಿ ಅದರಲ್ಲಿ ನೀರು ನಿಲ್ತದೆ. ಆ ರೀತಿ ನೀರು ನಿಲ್ಲಬಾರ್ದು. ನೀರು ನಿಂತರೆ ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೇನೆ. ಫಸ್ಟಾಗಿ ನಾನು ಮಳೆಗಾಲದಲ್ಲಿ ನನ್ನ ಗಿಡಗಳು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಪರವಾಗಿಲ್ಲ ಸ್ನೇಹಿತರೆ, ಗಿಡಗಳು ಚೆನ್ನಾಗಿದೆ. ಆದರೆ ಕೆಲವೊಂದು ಗಿಡಗಳು ಹಳದಿಯಾಗಿ ಎಲೆಗಳೆಲ್ಲ ಉದುರ್ತಾ ಉಂಟು. ಅಂತಹ ಗಿಡಗಳನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಎಲೆಗಳು ಹಳದಿಯಾಗಿ ಉದುರುವಂಥದ್ದು ಸರ್ವೇ ಸಾಮಾನ್ಯ, ಎಲ್ಲರ ಗಿಡದಲ್ಲೂ ಇರ್ತದೆ. ಆದರೆ ನಮಗೆ ಅದು ಗೆಲ್ಲು ಸಾಯುವಂತಹ ರೋಗ ಆದರೆ ಅದು ನಮಗೆ ಕೊನೆಯಲ್ಲಿ ಗೊತ್ತಾಗೋದು, ಫಸ್ಟಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಬಟ್ ಗೆಲ್ಲು ಸಾಯುವಂತಹ ರೋಗ ಆದರೆ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗ್ತದೆ. ಅದಕ್ಕೋಸ್ಕರ ತುಂಬ ಎಲೆ ಯಾವುದೆಲ್ಲ ಉದುರ್ತದೆ ನೋಡಿ, ಅಂತಹ ಗಿಡಗಳನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೇನೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ನಾನು ಆ ಗಿಡಗಳು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ತುಂಬ ಗಿಡಗಳೇನು ಹಾಳಾಗಲಿಲ್ಲ, ಜಸ್ಟ್ ಒಂದು 2 ಗಿಡಗಳಷ್ಟೇ ನಂದು ಈ ವರ್ಷದ ಮಳೆಗಾಲದಲ್ಲಿ. ಅದು ಬಿಟ್ಟರೆ ಮತ್ತೆಲ್ಲ ಗಿಡಗಳು ನಂದು ಸೇಫ್ ಆಗಿದೆ ಸ್ನೇಹಿತರೆ. ಬಟ್ ನಿಮಗೆ ಗಿಡಗಳನ್ನು ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿದೆ. ಬೇಸಿಗೆ ಕಾಲದಲ್ಲಿ ನನ್ನ ಗಿಡಗಳನ್ನು ನೋಡೋದಕ್ಕಿಂತಲೂ ಈಗ ನೋಡೋದಕ್ಕಿಂತಲೂ ತುಂಬ ಡಿಫರೆನ್ಸ್ ಇದೆ. ಯಾಕಂತ ಹೇಳಿದರೆ ಆಗ ನಾನು ಸ್ವಲ್ಪ ಗಿಡಗಳನ್ನು ದೂರ ಇಟ್ಟಿದ್ದೆ, ಈಗ ಸ್ವಲ್ಪ ಹತ್ರ ಇದೆ. ಯಾಕಂತ ಹೇಳಿದರೆ ಮಳೆಗಾಲ ಅಲ್ಲ, ಅದಕ್ಕೋಸ್ಕರ ಗಿಡಗಳನ್ನು ನಾನು ಹತ್ರ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ನನ್ನ 2 ಗ್ರೋ ಬ್ಯಾಗ್, ಪಾಟ್ ಅಲ್ಲ ಗ್ರೋ ಬ್ಯಾಗ್ನಲ್ಲಿ ನೀರು ನಿಂತಿದೆ. ಆಲ್ಮೋಸ್ಟ್ ಗಿಡದ ಸರಿಸುಮಾರು ಅರ್ಧ ಗ್ರೋ ಬ್ಯಾಗ್ ನೀರು ನಿಂತಿದೆ. ಅದನ್ನು ನಾನು ಈಸಿಯಾಗಿ ರಿಮೂವ್ ಮಾಡ್ತಾ ಇದ್ದೇನೆ. ಆ ನೀರು ನಿಲ್ಲಲಿಕ್ಕೆ ಮೊದಲ ಕಾರಣ ಅಂತ ಹೇಳಿದರೆ ಹೋಲ್ಗಳು ಬ್ಲಾಕ್ ಆದಾಗ ನಮಗೆ ನೀರು ನಿಲ್ತದೆ. ಬಟ್ ಆ ಹೋಲ್ಗಳನ್ನು ನಾವು ಕ್ಲೀನ್ ಮಾಡಬೇಕು. ಆ ಹೋಲ್ಗಳು ನಮಗೆ ಸಿಗದೇ ಇದ್ದಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಬೇರೆ ಹೋಲ್ಗಳನ್ನು ನಾವು ಮಾಡಬೇಕು, ನೀಟಾಗಿ ಮಾಡಬೇಕು ಸ್ನೇಹಿತರೆ. ಮಾಡಿದಾಗ ಫಸ್ಟ್ ನಾವೇನು ಹೋಲ್ ಮಾಡ್ತೇವೆ ನೋಡಿ, ಅದರಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಆ ಹೋಲ್ಗಳು ಬ್ಲಾಕ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ನಾವು ಮತ್ತೆ ಪುನಃ ಆ ಹೋಲ್ಗಳಲ್ಲಿ ಇದ್ದಂತಹ ಕಸಕಡ್ಡಿಗಳನ್ನೆಲ್ಲ ನಾವು ನೋಡಿ ನೀಟಾಗಿ ಈ ರೀತಿಯಾಗಿ ತೆಗೆಯಬೇಕು. ತೆಗೆದ ನಂತರ ನೋಡಿ ಎಷ್ಟು ಕ್ಲೀನಾಗಿ ನೀರು ಬರ್ತಿದೆ ಅಂತ ಹೇಳಿದರೆ ಯಾವುದೇ ರೀತಿಯ ಮಿಕ್ಸ್ ಮಣ್ಣಾಗಿರ್ಬೋದು, ಗೊಬ್ಬರಗಳು ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಬರೀ ನೀರು ಮಾತ್ರ ಬರ್ತಾ ಉಂಟು ನೋಡಿ. ನಾನು ನಿಮಗೆ ವಿಡಿಯೋ ಕ್ಲಿಯರಾಗಿ ತೋರಿಸ್ತಾ ಇದ್ದೇನೆ. ತುಂಬ ನೀರು ನಿಂತಿತ್ತು. ನನ್ನ ಪ್ರಕಾರ ಇದರ ಹೋಲ್ಗಳು ಬ್ಲಾಕ್ ಆಗಿದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಬಾರಿ ಕೂಡ ಈ ವರ್ಷದಲ್ಲಿ ನಾನು ಯಾವುದೇ ಗಿಡಗಳನ್ನು ರೀಪಾಟ್ ಮಾಡಲಿಲ್ಲ. ಇದು ಹೋದ ವರ್ಷ ನಾನು ರೀಪಾಟ್ ಮಾಡಿದಂತಹ ಗಿಡಗಳು. ಹಾಗಾಗಿ ನನಗೆ ಸ್ವಲ್ಪ 1-2 ಗಿಡ ನನಗೆ ಗಿಡ ಅಲ್ಲ 2 ಗ್ರೋ ಬ್ಯಾಗ್ ನನಗೆ ಈ ರೀತಿಯ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ದು. ಮತ್ತು ಯಾವುದೇ ಪಾಟ್ ಆಗಿರ್ಬೋದು, ಗ್ರೋ ಬ್ಯಾಗ್ ಆಗಿರ್ಬೋದು, ಯಾವುದೇ ರೀತಿಯ ನನಗೆ ಸಮಸ್ಯೆ ಇಲ್ಲ. ನೋಡಿ, ನಾನು ಇನ್ನೊಮ್ಮೆ ಸ್ವಲ್ಪ ಮತ್ತೆ ಅದು ಹೋಲ್ಗಳು ಬ್ಲಾಕ್ ಆಯಿತು, ಮತ್ತೆ ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬ ನೀರುಂಟು ಸ್ನೇಹಿತರೆ, ಆಲ್ಮೋಸ್ಟ್ ಕಂಪ್ಲೀಟ್ ಆ ಗ್ರೋ ಬ್ಯಾಗ್ ನೀರಿದೆ ನೋಡಿ. ನಾನು ನಿಮಗೆ ತೋರಿಸ್ತೇನೆ ಎಷ್ಟು ನೀರಿದೆ ಅಂತ. ನಾನು ಒಂದು ಚೂರು ಅದರ ನೀರು ತೆಗೆಯದೇ ಇದ್ದರೆ ಅದಲ್ಲೇ ಕೊಳೆತು ಹೋಗ್ತದೆ ನೋಡಿ. ಇಲ್ಲಿ ತುಂಬ ನೀರುಂಟು, ಹಾಗಾಗಿ ನಾನು ಮತ್ತೊಂದು 2 ಕಡೆ ಹೋಲ್ಗಳನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಮಳೆ ಇಲ್ಲಿಗೆ ಸ್ಟಾಪ್ ಆಗ್ತಾ ಇಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ತುಂಬ ಮಳೆ ಬರ್ತದೆ. ಆಗ ಮಳೆ ಬಂದಂತಹ ಸಂದರ್ಭದಲ್ಲಿ ಗಿಡದಲ್ಲಿ ನೀರು ನಿಲ್ಲಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಗ್ರೋ ಬ್ಯಾಗ್ನ 2 ಕಡೆ ನಾನು ಹೋಲ್ಗಳನ್ನು ಮಾಡ್ತಾ ಇದ್ದೇನೆ. ಹೋಲ್ಗಳನ್ನು ಮಾಡಿ ಅದರಲ್ಲಿದ್ದಂತಹ ಹೋಲ್ಗಳಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗೆತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಎಷ್ಟು ಫಾಸ್ಟಾಗಿ ನೀರು ಬರ್ತಾ ಉಂಟು ನೋಡಿ. 2 ಕಡೆ ಕೂಡ ಅಷ್ಟು ನೀರಿತ್ತೆ. ಈ ರೀತಿ ಯಾವತ್ತೂ ಗಿಡದ ಬುಡದಲ್ಲಿ ನೀರು ನಿಲ್ಲಬಾರ್ದು. ಈ ರೀತಿ ನೀರು ನಿಂತರೆ ಖಂಡಿತ ಗಿಡಗಳು ಹಾಳಾಗಿ ಹೋಗ್ತದೆ. ಅದು ಎಷ್ಟು ದೊಡ್ಡ ಗಿಡ ಆದರೂ ಸರಿಯೇ, ಗಿಡಗಳು ಹಾಳಾಗಿ ಕೊಳೆತು ಹೋಗ್ತದೆ. ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ. ನೀರು ನಿಂತಿದೆ ಅಂತ ನಾವು ಅಲ್ಲಿ ಗ್ರೋ ಬ್ಯಾಗನ್ನು ಅಡ್ಡ ಹಾಕಿ ತೆಗಿಬೋದು, ಅಥವಾ ಈ ರೀತಿ ಬಗ್ಗಿಸಿ ಎಲ್ಲ ತೆಗಿಬೋದು. ಆಗ ಒಮ್ಮೆ ನೀರು ನಮಗೆ ಖಾಲಿ ಆಗುತ್ತೆ. ಬಟ್ ಆ ಮಣ್ಣಿನಲ್ಲಿದ್ದಂತಹ ಮಾಯಿಶ್ಚರ್ ಹಾಗೆಯೇ ಉಳಿದು ಗಿಡದ ಬೇರುಗಳು ಅಲ್ಲೇ ಕೊಳೆತು ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ನಾವು
ಈ ರೀತಿಯಾಗಿ ಹೋಳುಗಳನ್ನು ಮಾಡಿ ನೀರನ್ನು ತೆಗಿಬೇಕು. ಇಲ್ಲಪ್ಪ ನಮಗೆ ಈಗ ಪಾಟಲ್ಲಾದರೆ ನಮಗೆ ಈ ರೀತಿ ಹೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾವು ಏನು ಮಾಡಬೇಕಂತ ಹೇಳಿದರೆ ಇಮಿಡಿಯೇಟಾಗಿ ನಾವು ರೀಪಾಟನ್ನು ಮಾಡಬೇಕು. ರೀಪಾಟ್ ಮಾಡಿ ಅದಕ್ಕೆ ಹೊಸ ಮಣ್ಣು, ಹೊಸ ಗೊಬ್ಬರಗಳನ್ನೆಲ್ಲ ಹಾಕಿ ಅದಕ್ಕೆ ಗಿಡಗಳನ್ನು ನೆಟ್ಟು ಮಳೆ ಬೀಳದ ಜಾಗದಲ್ಲಿ ಇಡಬೇಕು. ಯಾಕಂತ ಹೇಳಿದರೆ ಅದು ಹೊಸ ಮಣ್ಣು ಮತ್ತೆ ಹೋಳುಗಳಲ್ಲಿ ಹೋಗಿ ಕೂತು ಬ್ಲಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನೀವು ಏನು ರೀಪಾಟ್ ಮಾಡಿರ್ತೀರಿ ನೋಡಿ, ಅದನ್ನು ನೀವು ಮಳೆ ನೀರು ಬೀಳದ ಜಾಗದಲ್ಲಿ ಇಟ್ಟರೆ ತುಂಬ ಉತ್ತಮ. ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಖಂಡಿತ ಸಕ್ಸಸ್ ಆಗ್ತದೆ. ಇಲ್ಲ ನೀರು ನಿಂತಿದೆ ಅಂತ ಹೇಳಿ ಜಸ್ಟ್ ನೀರನ್ನು ತೆಗೆಯೋದು ಅಥವಾ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಅಲ್ಲೇ ಬಗ್ಗಿಸಿ ಅದರ ನೀರನ್ನು ಚೆಲ್ಲುವಂತಹ ಕೆಲಸಗಳನ್ನೆಲ್ಲ ಮಾಡಿದರೆ ಗಿಡಗಳು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಅಂತಹ ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದು ಅಷ್ಟು ಕಂಪ್ಲೀಟಾಗಿ ನೀರು ಹೋಯಿತು. ಈಗ ನೋಡಿ ಈ ರೀತಿಯಾಗಿ ನನ್ನ ಗಿಡಗಳಿದೆ. ತುಂಬ ಜನ ನನ್ನ ಹತ್ರ ಕೇಳುವಂತಹ ಮೋಸ್ಟ್ ಕ್ವಶನ್ ಅಂತ ಹೇಳಿದರೆ, ಗಿಡದ ಎಲೆಗಳು ಹಳದಿ ಆಗ್ತಾ ಉಂಟು, ಏನು ಮಾಡಬೇಕು ಮೇಡಮು, ತುಂಬ ಉದುರ್ತಾ ಉಂಟು ಅಂತ ಹೇಳಿ. ನನ್ನ ಪ್ರಕಾರ ಮಳೆಗಾಲದಲ್ಲಿ ಅದು ಇರುವಂಥದ್ದೇ, ಸರ್ವೇ ಸಾಮಾನ್ಯ, ಅದು ಒಂದು ರೋಗ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮಳೆಯ ಏನು ಅದಕ್ಕೆ ಮಳೆ ನೀರಿನ ಪ್ರಮಾಣ ಜಾಸ್ತಿಯಾಗಿ ಗಿಡದಲ್ಲಿ ಗೊಬ್ಬರದ ಅಂಶ ಕಡಿಮೆ ಆಗ್ತದೆ. ಅಂದರೆ ನಾವು ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಗೊಬ್ಬರಗಳನ್ನು ಹಾಕಿರ್ತೀವಿ ಅಥವಾ ಸ್ಪ್ರೇಗಳನ್ನು ಹಾಕಿರ್ತೀವಿ, ಗಿಡಗಳಿಗೆ ಅದು ಸಾಕಾಗುತ್ತೆ. ಆದರೆ ನಮಗೆ ಇಲ್ಲಿ ಮಳೆಗಾಲದಲ್ಲಿ ಯಾವುದೇ ರೀತಿಯ ಸ್ಪ್ರೇಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಲಿಕ್ವಿಡ್ಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಸರಿಯಾದಂತಹ ಗೊಬ್ಬರಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಏನಿದ್ರೂ ಕಾಳುಗಳ ರೂಪದಲ್ಲಿರುವಂತಹ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಬಟ್ ಅದು ಹಾಕಿದರೂ ನಮಗೆ ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ಕೊಡುವುದಿಲ್ಲ, ಯಾಕಂತ ಹೇಳಿದರೆ ಅದು ಮಳೆಗಾಲ ಆಗಿರೋದ್ರಿಂದ. ಆದರೆ ಈ ವರ್ಷ ನನ್ನ ಮಲ್ಲಿಗೆ ಗಿಡಗಳು ತುಂಬ ಸೇಫ್ ಆಗಿದೆ ಸ್ನೇಹಿತರೆ. ಇಷ್ಟು ವರ್ಷ ನಾನು ಪಟ್ಟಂತಹ ಶ್ರಮಕ್ಕೆ ಈ ವರ್ಷದ ಮಳೆಗಾಲದಲ್ಲಿ ನನ್ನ ಗಿಡಗಳು ತುಂಬ ಸೇಫ್ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಆ ರೀತಿ ಸೇಫಾಗಿ ಇರಬೇಕಾದ್ರೆ ನಾನು ಯಾವ ಮೆಥಡನ್ನು ಫಾಲೋ ಮಾಡಿದ್ದೇನೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ಇದು ಈಗ ನನ್ನ ಹತ್ರ ಇರುವಂತಹ ಗಿಡಗಳು, ನಾನು ಆಗ ಕೂಡ ಹೇಳಿದೆ, ಇದು ಬೇಸಿಗೆ ಕಾಲದಲ್ಲಿ, ಸಾರಿ ಸ್ನೇಹಿತರೆ, ಇದು ಬೇಸಿಗೆ ಕಾಲದಲ್ಲಿದ್ದಂತಹ ಗಿಡಗಳು. ನಾನು ಫಸ್ಟ್ ತೋರಿಸಿದೆ ನೋಡಿ, ಅದು ಈಗ ಪ್ರೆಸೆಂಟ್ ಆಗಿ ಇರುವಂತಹ ಗಿಡಗಳು. ಬಟ್ ಇದೆಲ್ಲ ಗಿಡಗಳು ಸೇಫ್ ಆಗಿದೆ ಸ್ನೇಹಿತರೆ. ಇದರಲ್ಲಿ 2 ಗಿಡದ ಎಲೆಗಳು ಮಾತ್ರ ಉದುರುವುದು, ಅದು ಬಿಟ್ಟರೆ ಎಲ್ಲ ಗಿಡಗಳು ಸೇಫ್ ಆಗಿದೆ. ಹಾಗೆಯೇ ಹೂವು ಆಗ್ತಾ ಉಂಟು, ನಾನು ಮಾರುಕಟ್ಟೆಗೆ ಕೊಡ್ತಾ ಇದ್ದೇನೆ. ತುಂಬ ಜನ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ದಾರೆ, ಮೇಡಮ್ ನಿಮಗೆ ಹೂವು ಆಗ್ತದಾ, ಎಷ್ಟು ಹೂವು ಆಗ್ತದೆ, ಎಷ್ಟು ಮಾರುಕಟ್ಟೆಗೆ ಕೊಡ್ತೀರಿ ಅಂತ. ಬಟ್ ಖಂಡಿತ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೇನೆ. ಬಟ್ ಇವತ್ತು ನಾನು ಗಿಡದಲ್ಲಿ ನೀರು ನಿಂತರೆ ಏನು ಮಾಡಬೇಕು, ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ ಹೇಳಿದೆ. ಹಾಗೆಯೇ ಸ್ನೇಹಿತರೆ, ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ಮಾಡೋದು ತುಂಬ ಇಂಪಾರ್ಟೆಂಟ್. ತುಂಬ ಅಂತ ಹೇಳಿದರೆ ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ನಾವು ಹೂಗಳನ್ನು ಕೊಯ್ತೇವೆ, ಅದರ ಪುಷ್ಪಪತ್ರೆಗಳನ್ನು ತೆಗಿತೇವೆ. ಆದರೆ ನಮಗೆ ಮಳೆಗಾಲದಲ್ಲಿ ನಮಗೆ ತೆಗೆದ್ರೂ ಕಷ್ಟ, ತೆಗೆಯದೇ ಇದ್ದರೂ ಕಷ್ಟ. ತೆಗೆದ್ರೆ ಏನಾಗ್ತಿದೆ ಅಂತ ಹೇಳಿದರೆ, ನಾವು ಯಾವ ಜಾಗದಲ್ಲಿ ಚೂಡ್ತೇವೆ ನೋಡಿ, ಅದೇ ಜಾಗದಲ್ಲಿ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಗೆಲ್ಲುಗಳು. ಅದೇ ನಾವು ತೆಗೆಯದೇ ಇದ್ದಾಗ ಆ ಪುಷ್ಪಪತ್ರೆ ಮೇಲೆ ನೀರುಗಳು ಬಿದ್ದು ಅಲ್ಲೇ ಕೊಳೆತು ಹೋಗಿ ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು, ಹುಳದ ಸಮಸ್ಯೆ ಆಗಿರ್ಬೋದು, ಈ ರೀತಿಯ ನಾನಾ ರೀತಿಯ ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ನೀವು ಕೇಳೋದಾದರೆ, ಒಂದು ಆ ರೀತಿ ಕುಳಿಲಿಕ್ಕೆ ಬಿಡುವುದಕ್ಕಿಂತ ಜಸ್ಟ್ ಒಂದು ಎಲ್ಲಿ ಹೂವು ಆಗ್ತದೆ ನೋಡಿ, ಆ ಪುಷ್ಪಪತ್ರೆ ಉಂಟು, ಅದನ್ನು ಮಾತ್ರ ತೆಗೀರಿ. ಟ್ರಿಮ್ಮು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಟ್ರಿಮ್ಮು ಮಾಡೋದಕ್ಕೂ ಪುಷ್ಪಪತ್ರೆಯನ್ನು ತೆಗೆಯುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೂ ನಿಮಗೆ ಪುಷ್ಪಪತ್ರೆಯನ್ನು ಯಾವ ರೀತಿ ತೆಗಿಬೇಕು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಿಮಗೆ ನಾನು ಪುಷ್ಪಪತ್ರೆಯನ್ನು ಹೇಗೆ ಗಿಡದಿಂದ ತೆಗೆಯುವುದು, ಸೇಫಾಗಿ ಯಾವ ರೀತಿ ಗಿಡಗಳನ್ನು ಇಡೋದಂತ ಹೇಳಿ ಆ ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಆಲ್ಮೋಸ್ಟ್ ಹೆಚ್ಚಿನವರಿಗೆ ಗೊತ್ತಿರ್ತದೆ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಯಾರಿಗೆ ಗೊತ್ತಾಗಲಿಲ್ಲ ನೋಡಿ, ಅವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ, ಖಂಡಿತ ನಿಮಗೆ ನಾನು ಉತ್ತರಿಸ್ತೇನೆ. ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಲಿಕ್ಕೊಂದು ಹೋಗಬೇಡಿ. ಒಂದು, ಎರಡನೇದಾಗಿ ರೀಪಾಟ್ ಮಾಡೋದೇ ಬೇಡ ಸ್ನೇಹಿತರೆ. ನೀವು ಯಾವುದೇ ಗೊಬ್ಬರ ಹಾಕಿದರೂ ನಿಮಗೆ 100% ರಿಸಲ್ಟನ್ನು ಕೊಡುವುದಿಲ್ಲ. 100 ಬಿಡಿ, 50% ಕೂಡ ರಿಸಲ್ಟು ಒಮ್ಮೊಮ್ಮೆ ನಮಗೆ ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಇವಾಗಿನ ಮಳೆಗಾಲ ಆಗಿದೆ, ಯಾವ ರೀತಿ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಸ್ವಲ್ಪ
ಟೈಮ್ ಹೋಗಲಿ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಈಗ ಆಲ್ಮೋಸ್ಟ್ ಆಗಸ್ಟಲ್ಲಿ 15 ಡೇಸ್ ಕಳೆದು ಹೋಯಿತು. ಇನ್ನು ನಮಗೆ ಒಂದು ಸೆಪ್ಟೆಂಬರ್ವರೆಗೆ ನೀವು ಯಾವುದೇ ರೀತಿ ಗಿಡಗಳನ್ನು ಟ್ರಿಮ್ ಮಾಡಬೇಡಿ. ಸೆಪ್ಟೆಂಬರ್ ಅಂತ ಹೇಳಿದರೆ ಪೂರ ಬೇಡ, ಒಂದು ಸೆಪ್ಟೆಂಬರ್ ಒಂದು 10-15 ತಾರೀಕಿನವರೆಗೆ ಬೇಡ. ಮತ್ತೆ ಬೇಕಿದ್ರೆ ನೋಡುವ ಸಿಚುವೇಶನ್ ನೋಡಿ ನಾನು ನಿಮಗೆ ಹೇಳ್ತೇನೆ. ಆಗ ಬೇಕಿದ್ರೆ ಟ್ರಿಮ್ ಮಾಡ್ಬೋದು ಅಥವಾ ಗಿಡಗಳನ್ನು ನೆಡಬಹುದು. ಹಾಗೆಯೇ ತುಂಬ ಜನ ಹೇಳ್ತಾ ಇದ್ರಿ ಗಿಡಗಳನ್ನು ಯಾವಾಗ ನೆಡಬೇಕು ಅಂತ ಕೇಳ್ತಾ ಇದ್ರಿ. ಖಂಡಿತ ಅದು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೇನೆ. ಯಾಕಂತ ಹೇಳಿದರೆ ಅದನ್ನು ಕೂಡ ಹೇಳಿದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಹಾಗಾಗಿ ನಾನು ಶಾರ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಿಮಗೆ ಗಿಡಗಳಲ್ಲಿ ಯಾವ ರೀತಿ ಪುಷ್ಪಪತ್ರೆಯನ್ನು ತೆಗಿಬೇಕು, ಗಿಡಗಳನ್ನು ಯಾವ ರೀತಿ ರೀಪಾಟ್ ಮಾಡಬೇಕು, ಮಳೆಗಾಲದಲ್ಲಿ ಗಿಡಗಳನ್ನು ಹೇಗೆ ನೋಡ್ಕೊಳ್ಬೇಕು, ನಾನು ಯಾವ ರೀತಿ ನೋಡ್ಕೊಳ್ತೇನೆ. ಹಾಗೆಯೇ ಗಿಡಗಳಿಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ. ಆ ಪ್ಲಾಸ್ಟಿಕ್ ಕವರ್ಗಳು ಹಾಕಿದ ನಂತರ ಗಿಡದ ಬುಡಗಳು ಗಿಡಗಳು ಹೇಗಿದೆ, ಗಿಡದಲ್ಲಿರುವಂತಹ ಗೊಬ್ಬರಗಳು ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ತೋರಿಸ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನಿಮಗೆ ಏನೇ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಖಂಡಿತ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ. ವಿಡಿಯೋ ಮಾಡುವಂತಹ ವಿಷಯ ಇದ್ದರೆ ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಆ್ಯಂಡ್ ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.